ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅರ್ಜುನ್. ಸೊ ಬನ್ನಿ, ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ನಾನು ನಿನ್ನೆ ಹೇಳಿರೋ ಹಾಗೆ ಈ ಲೆವೆಲ್ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ದೆ, ಅಂಡ್ ಈ ಲೆವೆಲ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ಎಕ್ಸಾಕ್ಟ್ಲಿ ಮಾರ್ಕೆಟ್ ಡೇ ಲೋ ಹತ್ರ ಓಪನ್ ಆಗಿ, ಸೊ ಅಲ್ಲಿಂದ ರಿವರ್ಸ್ ಆಗಿ ಇಲ್ಲಿಂದ ನಮಗೆ ಅರೌಂಡ್ 480 ಪಾಯಿಂಟ್ ಮೂವ್ಮೆಂಟ್ ಅನ್ನ ಕೊಟ್ಟಿದೆ. ಸೊ ನಾವು ಕ್ಯಾಪ್ಚರ್ ಮಾಡಬಹುದಾಗಿದ್ದ ಪಾಯಿಂಟ್ ಅರೌಂಡ್ 350 ಪಾಯಿಂಟ್ ಆದ್ರೂ ನಾವು ಕ್ಯಾಪ್ಚರ್ ಮಾಡಬಹುದಾಗಿತ್ತು. ಸೊ ಆಲ್ರೆಡಿ ನಾನು ಅರೌಂಡ್ 300 ಪಾಯಿಂಟ್ ನಾನು ಕ್ಯಾಪ್ಚರ್ ಮಾಡಿದೆ. ಸೊ ಇದು ಬ್ಯಾಂಕ್ ನಿಫ್ಟಿಯಲ್ಲಿ ಈ ರೀತಿ ಮೂವ್ ಆಗಿದೆ ಇವತ್ತು. ಡನ್. ಸೊ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಯಾವ ರೀತಿ ಇದೆ ನೋಡಿ. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಕ್ಯಾಂಡಲ್ ಯಾವ ರೀತಿ ಫಾರ್ಮ್ ಆಗಿದೆ. ಸೊ ಕಂಪ್ಲೀಟ್ಲಿ ಇಟ್ಸ್ ಲೈಕ್ ಅ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಅಂತ ನಾವು ಹೇಳ್ಬೋದು. ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಆಗಿದೆ ಅಥವಾ ಬೈಯರ್ಸ್ ಸ್ಟ್ರಾಂಗ್ ಇರೋ ಕ್ಯಾಂಡಲ್ ಆಗಿದೆ ಅಂದ್ರೆ ನಾಳೆಗೆ ಬೆಟರ್ ನಾವು ಬೈಯಿಂಗ್ ಅಪಾರ್ಚುನಿಟಿಯನ್ನೇ ನೋಡೋದು. ಓಕೆ, ಸೊ ಯಾವ ಕಡೆ ಓಪನ್ ಆಗ್ಬೇಕು ಮಾರ್ಕೆಟ್? ಅಕಸ್ಮಾತ್ ಮಾರ್ಕೆಟ್ ಫ್ಲಾಟ್ ಓಪನ್ ಆದ್ರೆ, ಈ ಝೋನ್ ಅಲ್ಲಿ ಮಾರ್ಕೆಟ್ ಓಪನ್ ಆದ್ರೆ ನಾವು ಬೈಯಿಂಗ್ ಅಪಾರ್ಚುನಿಟಿನ ನೋಡಬಹುದು. ಸೊ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಅಥವಾ ಯಾವ್ದಾದ್ರು ಬೈಯರ್ಸ್ ಕ್ಯಾಂಡಲ್ ಸಿಕ್ಕು ಅದ್ರ ಹೈ ಬ್ರೇಕ್ ಆದ್ರೆ ವಿ ಕ್ಯಾನ್ ಗೋ ಫಾರ್ ಬೈ, ಅಂದ್ರೆ ಲಾಂಗ್ ಪೊಸಿಷನ್ಸ್ ಗೆ ಹೋಗ್ಬೋದು. ಸೊ 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಇದು ಒಂದು ಝೋನ್ ಏನಿದೆ ಇಸ್ ಕಂಪ್ಲೀಟ್ಲಿ ಈ ಝೋನ್ ಅಲ್ಲಿ ಮಾರ್ಕೆಟ್ ಟೈಮ್ ಸ್ಪೆಂಡ್ ಮಾಡಿದೆ. ಓಕೆ, ಸೊ ಯಾವ ಝೋನ್ ಅಲ್ಲಿ ಮಾರ್ಕೆಟ್ ಟೈಮ್ ಸ್ಪೆಂಡ್ ಮಾಡ್ತಾ ಇದೆ ಅಲ್ವಾ, ಸೊ ಆ ಝೋನು ಬ್ರೇಕ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿಂದ ಏನ್ ಪಾಯಿಂಟ್ ಇದೆ, ಗ್ಯಾಪ್ ಅಪ್ ಆಗಿ ಸೀದಾ ರಿವರ್ಸಲ್ ಬಂದಿತ್ತು. ಸೊ ಇಲ್ಲಿಗೆ ಮಾರ್ಕೆಟ್ ಸ್ವಲ್ಪ ರಿಟ್ರೇಸ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ, ಅಂದ್ರೆ ರೆಸ್ಪೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಫ್ಲಾಟ್ ಓಪನ್ ಆಗಿ ಒಂದು ಬೈಯರ್ ಕ್ಯಾಂಡಲ್ ನಮ್ಗೆ ಸಿಕ್ಕರೆ ವಿ ಕ್ಯಾನ್ ಗೋ ಫಾರ್ ಇಟ್. ಅಂಡ್ ಇಲ್ಲಿಂದ ಇಲ್ಲಿವರೆಗೂ ಫಸ್ಟ್ ಸ್ಕ್ಯಾಲ್ಪಿಂಗ್ ಟಾರ್ಗೆಟ್ ಇರ್ಬೋದು ಅರೌಂಡ್ ಹೈ ಬ್ರೇಕ್ ಆದ್ರೆ ಪ್ರಾಪರ್ ಆಗಿ ನಾನು ಕೌಂಟ್ ಮಾಡೋದಾದ್ರೆ ಸೊ ನಿಮ್ಗೆ 150 ಅಥವಾ 140 ಪಾಯಿಂಟ್ ಕ್ಯಾಪ್ಚರ್ ಮಾಡೋಷ್ಟು ಆಗ್ಬಹುದು. ಓಕೆ, ಸೊ ಇದನ್ನು ಹೈ ಬ್ರೇಕ್ ಮಾಡಿದ್ರೆ ಡೈರೆಕ್ಟ್ಲಿ ರೀಸೆಂಟ್ ಸ್ವಿಂಗ್ ಇರೋದು ಸೊ ನನ್ ಕಾಣ್ತಾ ಇಲ್ಲ. ಸೊ ಇನ್ನು ಜಾಸ್ತಿ ನಾವು ರೌಂಡ್ ಲೆವೆಲ್ ಯಾವ್ದಿದೆ 52,500. ಓಕೆ, 52,500 ರೌಂಡ್ ಲೆವೆಲ್ ನ ನೋಡಬಹುದು. ಅಕಸ್ಮಾತ್ ಮಾರ್ಕೆಟ್ ಕೆಳಗಡೆ ಹೋಗೋದಾದ್ರೆ ಇಲ್ಲಿದೆ ನೋಡಿ, ಈ ಲೆವೆಲ್ 51,547 ಅಥವಾ 540 ಲೆವೆಲ್ ಅನ್ನ ಅದು ಬ್ರೇಕ್ ಮಾಡಬೇಕು. ಬ್ರೇಕ್ ಮಾಡಿದ್ರೆ ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಇಲ್ಲಿವರೆಗೂ ಬರುತ್ತೆ 51,180 ಅಥವಾ 150. ಯಾಕಂದ್ರೆ ಇಲ್ಲಿಂದ ರಿವರ್ಸಲ್ ಆಗಿದೆ. ಅಕಸ್ಮಾತ್ ಇಲ್ಲಿಗೆ ಬಂದು ಟೈಮ್ ಸ್ಪೆಂಡ್ ಮಾಡ್ತು ಅಂದ್ರೆ ಮಾರ್ಕೆಟ್ ಮಲ್ಟಿಪಲ್ ಟೈಮ್ಸ್ ಇದು ಟೆಸ್ಟ್ ಮಾಡಿದೆ ಅಂತ ಅರ್ಥ ಆಗುತ್ತೆ. ಸೊ ಈ ಲೆವೆಲ್ ಅನ್ನ ಬ್ರೇಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡನ್. ಸೊ ನಿಫ್ಟಿಯಲ್ಲಿ ನೋಡೋದಾದ್ರೆ, ನಿಫ್ಟಿಯಲ್ಲಿ ಅಗೇನ್ ಇಟ್ ಸೀಮ್ಸ್ ಟು ಬಿ ಅ ಬುಲ್ಲಿಶ್. ಓಕೆ, ಯಾಕಂದ್ರೆ ಇಲ್ಲಿ ಲೈಟ್ ಆಗಿ ಒಂದು ನಾಟ್ ಅ ಪ್ರಾಪರ್ ಟ್ರೆಂಡ್ ಲೈನ್. ಸೊ ಪ್ರಾಪರ್ ಟ್ರೆಂಡ್ ಲೈನ್ ಇಲ್ಲ ಅಂದ್ರೆ ಒಂದು ಟ್ರೆಂಡ್ ಲೈನ್ ಅಥವಾ ರೆಸ್ಪೆಕ್ಟೆಡ್ ಸ್ವಿಂಗ್ಸ್ ಅಂತ ಇಲ್ಲಿ ಬಂದಿದೆ. ಬ್ರೇಕ್ ಆಗಿ ಅಗೇನ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಫ್ಲಾಟ್ ಓಪನ್ ಆಗಿ ಹೈ ಬ್ರೇಕ್ ಆದ್ರೆ ಸೊ ಇಲ್ಲಿವರೆಗೂ ನಾವು ಟಾರ್ಗೆಟ್ ಅನ್ನ ಸೆಟ್ ಮಾಡ್ಕೋಬಹುದು. ಓಕೆ, ಇಲ್ಲಿಂದ ಅರೌಂಡ್ 90 ಅಥವಾ 100 ಪಾಯಿಂಟ್ ಗಳನ್ನ ನಾವು ಕ್ಯಾಪ್ಚರ್ ಮಾಡಬಹುದು. ಅಕಸ್ಮಾತ್ ಸೆಲ್ಲಿಂಗ್ ಅಂದ್ರೆ ಈ ಲೋ ಬ್ರೇಕ್ ಆಗ್ಬೇಕು. ಓಕೆ, 23,480 ಅಥವಾ 485 ಲೆವೆಲ್ ಬ್ರೇಕ್ ಆದ್ರೆ then only we can go for selling opportunity. Done. So as of now that's it. Thank you.